ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಅಭಿಮನ್ಯು 2.0 ಈ ಬ್ಯಾಚ್ನಲ್ಲಿ ಫಿಸಿಕ್ಸ್ನ ಲಾಸ್ಟ್ ಚಾಪ್ಟರ್ದ ಸೋರ್ಸಸ್ ಆಫ್ ಎನರ್ಜಿ ಇವತ್ತು ಸ್ಟಾರ್ಟ್ ಮಾಡಲಿದ್ದೇವೆ. ಸೊ ಬಿಫೋರ್ ದಿಸ್ ನಾವು 4 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೇವೆ. ಆ 4 ಚಾಪ್ಟರ್ ಯಾವುದಂತೇಳಿ ನೋಡಿ ಈ 5ನೇ ಚಾಪ್ಟರ್ದ ಸೋರ್ಸಸ್ ಆಫ್ ಎನರ್ಜಿ ಜೊತೆ ಕಂಟಿನ್ಯೂ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ 4 ಚಾಪ್ಟರ್ ಆದ ಫಸ್ಟ್ 4 ಚಾಪ್ಟರ್ಸ್ ಆದ ಎಲೆಕ್ಟ್ರಿಸಿಟಿ, ಇದು ಮೊದಲ ಲೆಕ್ಚರ್ ಆಗಿರುತ್ತೆ. ಸೆಕೆಂಡ್ ಒನ್ ನೋಡೋದಾದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗೆ ಥರ್ಡ್ ಲೆಕ್ಚರ್ ನೋಡೋದಾದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಫೋರ್ತ್ ಚಾಪ್ಟರ್ ನೋಡೋದಾದ್ರೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಹಾಗೆ ಲಾಸ್ಟ್ ಚಾಪ್ಟರ್ ಆದ ಸೋರ್ಸಸ್ ಆಫ್ ಎನರ್ಜಿ ಇವತ್ತು ನಾವು ಸ್ಟಾರ್ಟ್ ಮಾಡಲಿದ್ದೇವೆ. ಓಕೆ, ಇಲ್ಲಿ ನೀವು ನೋಟ್ ಮಾಡ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಈ ಫಸ್ಟ್ 5 ಚಾಪ್ಟರ್ಸ್ ಏನಿದೆಯಲ್ಲ ಫಿಸಿಕ್ಸ್ ಅಲ್ಲಿ, ಆಲ್ 5 ಚಾಪ್ಟರ್ಸ್ ಇಲ್ಲಿ ಬರೀತೀನಿ. ಆಲ್ 5 ಚಾಪ್ಟರ್ಸ್ ಏನಿದೆಯಲ್ಲ SSLC ಬೋರ್ಡ್ಗೆ ಇದೆ. ಓಕೆ, ಫಸ್ಟ್ 4 ಚಾಪ್ಟರ್ಸ್ ಏನಿದೆಯಲ್ಲ ಅದು CBSEಗೆ ಇದೆ. ಓಕೆ, ಅಂದ್ರೆ ಈ ಲಾಸ್ಟ್ ಚಾಪ್ಟರ್ ಸೋರ್ಸಸ್ ಆಫ್ ಎನರ್ಜಿ ಇದು CBSE ಅವ್ರಿಗೆ ಇಲ್ಲ. ದಿಸ್ ಲಾಸ್ಟ್ ಚಾಪ್ಟರ್ ಇಟ್ ಈಸ್ ಓನ್ಲಿ ಫಾರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ನೋಡಿದ್ದಾದ್ರೆ CBSE ಅವ್ರಿಗೆ 25 ಮಾರ್ಕ್ಸ್ ಬರುತ್ತೆ. ಸ್ಟೇಟ್ ಬೋರ್ಡ್ ಅವ್ರಿಗೆ 25 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್. ಈ ಪ್ಲಸ್ 2 ಮಾರ್ಕ್ಸ್ ಯಾವ ಚಾಪ್ಟರಿಂದ ಬರುತ್ತೆ ಅಂತಂದ್ರೆ ಸೋರ್ಸಸ್ ಆಫ್ ಎನರ್ಜಿ. ಓಕೆ, ಇಷ್ಟೇ ಡಿಫ್ರೆನ್ಸ್ CBSE ಅವ್ರಿಗೆ ಮತ್ತೆ SSLC ಅವ್ರಿಗೆ. SSLC ಅವ್ರಿಗೆ 2 ಮಾರ್ಕ್ಸ್ ಜಾಸ್ತಿ ಇರುತ್ತೆ, ಪ್ಲಸ್ 1 ಚಾಪ್ಟರ್ ಜಾಸ್ತಿ ಇರುತ್ತೆ. CBSE ಅವರಿಗೆ 1 ಚಾಪ್ಟರ್ ಕಮ್ಮಿ ಇರೋದ್ರಿಂದ 2 ಮಾರ್ಕ್ಸ್ ಕಮ್ಮಿ ಇದೆ. ಅರ್ಥ ಆಯ್ತಾ? ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅಂದರೆ ಫಸ್ಟ್ 4 ಚಾಪ್ಟರ್ಸ್ ಅಲ್ಲಿ ನಾವು ನ್ಯೂಮೆರಿಕಲ್ಸ್ ಮಾಡಿದ್ವಿ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಮಾಡಿದ್ವಿ, ರೈಟ್? ಸೊ ಆ ಥರ ಕ್ವಶನ್ಸ್ ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ಲಿ ಇರಲ್ಲ. ಡೆಫಿನೇಷನ್ಸ್ ಇರುತ್ತೆ. ಓಕೆ, ಆ ಡೆಫಿನೇಷನ್ಸ್ ಯಾವ್ಯಾವುದನ್ನು ನಿಮ್ಗೆ ಹೇಳ್ತೀನಿ. ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅವು ಯಾವ್ಯಾವ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ಕಂಪ್ಲೀಟ್ಲಿ ಥಿಯರಿ ಬೇಸ್ ಆಗಿರೋದ್ರಿಂದ ನೀವು ವರ್ಡ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೋರ್ಸಸ್ ಆಫ್ ಎನರ್ಜಿ. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಸೋರ್ಸಸ್ ಆಫ್ ಎನರ್ಜಿ ಡಿಸ್ಕಸ್ ಮಾಡಿದ್ದೇವೆ. ಬಿಫೋರ್ ದ್ಯಾಟ್ ನಾವು ಎನರ್ಜಿ ಅಂದ್ರೆ ಏನು ಅಂತ ತಿಳ್ಕೊಂತೀವಿ. ಓಕೆ, ಆಮೇಲೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸಸ್ ಆಫ್ ಎನರ್ಜಿ ಆರ್ ಐಡಿಯಲ್ ಸೋರ್ಸಸ್ ಆಫ್ ಎನರ್ಜಿ. ಅಂದರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ ಅಥವಾ ಐಡಿಯಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ ಅನ್ನೋದು ಈ ಸೆಕೆಂಡ್ ಟಾಪಿಕಲ್ಲಿ ನೋಡ್ತೀವಿ. ಥರ್ಡ್ ಟಾಪಿಕ್ ನೋಡಿದ್ದಾದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ. ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ ಇದೆ. ಅದು ಯಾವ್ದು ಅನ್ನೋದು ನೋಡೋಣ. ಓಕೆ, ಕೊನೆಯದಾಗಿ ಅಡ್ವಾಂಟೇಜ್ ಆಫ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಓಕೆ, ಇಲ್ಲಿ 3 ಪಾಯಿಂಟ್ಸ್ ಇರುತ್ತೆ, ಅದನ್ನು ಈಸಿಯಾಗಿ ನೆನ್ಪಿಟ್ಕೋಬಹುದು. ಫೈನ್, ನಿಮಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಟಾಪಿಕ್ ಇದು. ಓಕೆ, 2 ಮಾರ್ಕ್ಸ್ಗೆ ಪ್ರತಿ ವರ್ಷ ಕೇಳಿದ್ದಾರೆ. 2 ಮಾರ್ಕ್ಸ್. ಯಾವ ವರ್ಷ ಈ ಕ್ವಶನ್ ಕೇಳಿಲ್ವೋ ಅದ್ರ ಮೇಲೆ ಇಲ್ಲಿ ಕೇಳಿದ್ದಾರೆ. ರೈಟ್ ಎನಿ ಒನ್ ಅಡ್ವಾಂಟೇಜ್ ಆಫ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಓಕೆ, ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದೇ ಸ್ಲೈಡಿಂದ ನಿಮಗೆ 2 ಮಾರ್ಕ್ಸ್ ಬರ್ಬೋದು, ಚಾನ್ಸಸ್ ಆರ್ ದೇರ್. ಓಕೆ, ನಿಮ್ಗೆ ಹೇಳ್ತಿದ್ದೀನಲ್ಲ, ಈ ಸೆಕೆಂಡ್ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು PYQ ನೋಡಿದ್ರೆ ಈ ಕ್ವಶನ್ ನಿಮ್ಮ PYQ ಅಲ್ಲಿ ಇದ್ದೇ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಪಾಸ್ಟ್ ಇಯರ್ ಕ್ವಶನ್ಸ್ ಅಂತಾನೆ ಹೇಳ್ತಾರೆ. ಫೈನ್, ಸೊ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಸೋರ್ಸಸ್ ಆಫ್ ಎನರ್ಜಿ ಅಥವಾ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನಂತ. ಬಿಫೋರ್ ದ್ಯಾಟ್, ಎನರ್ಜಿ ಅಂದ್ರೇನು? ವಾಟ್ ಯು ಮೀನ್ ಬೈ ಎನರ್ಜಿ?
ನೀವು 9th ಗ್ರೇಡಲ್ಲಿ ಓದ್ತಿರ್ತೀರಾ. ಓಕೆ, ವರ್ಕ್, ಎನರ್ಜಿ ಆ್ಯಂಡ್ ಪವರಲ್ಲಿ. ಇಲ್ಲಿ ನಾವು ಎನರ್ಜಿ ಅಂದರೆ ಇಟ್ ಈಸ್ ದ ಎಬಿಲಿಟಿ ಟು ವರ್ಕ್ ಅಥವಾ ಕೆಪಾಸಿಟಿ ಟು ವರ್ಕ್ ಅಂತ. ಯಾವ ವರ್ಕ್ ಮಾಡಿದ್ರೆ ನಾವು ಯಾವ ಎನರ್ಜಿ ಅಂತ ಕರಿತೀವಿ ಅನ್ನೋದು ಅದು ಡಿಪೆಂಡೆಂಟ್ ಆಗಿರುತ್ತೆ ಯಾವುದ್ರ ಮೇಲೆ ಅಂದರೆ ಗಿವನ್ ಸಿನಾರಿಯೋ. ಓಕೆ, ಫಾರ್ ಎಕ್ಸಾಂಪಲ್ ವಾಟರ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳಿ, ಅದನ್ನು ಫ್ಲೋಯಿಂಗ್ ಅಂತಂದರೆ ಕೈನೆಟಿಕ್ ಎನರ್ಜಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಯಾವ ಥರ ಇರುತ್ತೆ? 9th ಗ್ರೇಡಲ್ಲಿ ಓದಿರ್ತೀರಾ. ಪೊಟೆನ್ಷಿಯಲ್ ಎನರ್ಜಿ ಯಾವ ಥರ ಇರುತ್ತೆ? 9th ಗ್ರೇಡಲ್ಲಿ ಓದಿರ್ತೀರಾ. ಓಕೆ, ಅದು ಒಂದೊಂದೇ ಸತಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ನಾವು ವಾಟ್ ಈಸ್ ಎನರ್ಜಿ ಅಂತ ಕರೆದ್ರೆ, ವಾಟ್ ಈಸ್ ಎನರ್ಜಿ ಅಂತ ನಿಮಗೆ ಕ್ವಶನ್ ಕೇಳಿದ್ರೆ ನೀವೇನಂತ ಆನ್ಸರ್ ಮಾಡ್ಬೋದು? ಇಲ್ಲಿ ಬೇಸಿಕ್ ಡೆಫಿನೇಷನ್ ಬರೀಬೋದು, ಅಡ್ವಾನ್ಸ್ ಡೆಫಿನೇಷನ್ ಅಂತ ಏನಿಲ್ಲ, ಬೇಸಿಕ್ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಬರೆದ್ರೆ ಸಾಕು. ಏನು? ವಾಟ್ ಈಸ್ ಎನರ್ಜಿ? ಎನರ್ಜಿ ಈಸ್ ಎ ability of doing work. ಈ ಥರನೂ ಬರೀಬೋದು. ಅಥವಾ ಎನರ್ಜಿ ಈಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಸೊ ನಾರ್ಮಲ್ ಆಗಿ ನಿಮಗೆ ಈ ಡೆಫಿನೇಷನ್ಸ್ ತುಂಬ ಬುಕ್ಸಲ್ಲಿ ನಿಮ್ಗೆ ಕಾಣಿಸ್ತದೆ. ಓಕೆ, ಫಸ್ಟ್ ಡೆಫಿನೇಷನ್ ಅಷ್ಟೊಂದು ಕಾಣಿಸಲ್ಲ, ಬಟ್ ಸೆಕೆಂಡ್ ಡೆಫಿನೇಷನ್ ತುಂಬ ಬುಕ್ಸಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ರಿಲೇಷನ್ ಬರೆಯೋದಾದರೆ, ಫಾರ್ ಎಕ್ಸಾಂಪಲ್ ನೀವು ಜಾಸ್ತಿ ವರ್ಕ್ ಮಾಡ್ಬೇಕು ಅನ್ಕೊಂಡ್ರೆ, ಓಕೆ, ಇಫ್ ಯು ವಾಂಟ್ ಟು ಡೂ ಮೋರ್ ವರ್ಕ್, ನಿಮ್ಗೇನು ಬೇಕು? ಮೋರ್ ಎನರ್ಜಿ. ಫಾರ್ ಎಕ್ಸಾಂಪಲ್ ಎನರ್ಜಿ ಅಂತ ಹೇಳ್ತದೇನಲ್ಲ, ನೀವು ಯಾವುದೇ ಒಂದು ವರ್ಕ್ ಮಾಡಬೇಕಂದ್ರೆ ಯಾವ ಥರ ಎನರ್ಜಿ ಬೇಕು? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿರೋ ಟೇಬಲ್ ಒಂದು ಪ್ಲೇಸಿಗೆ ತೊಗೊಂಡೋಗ್ಬೇಕು, ಯಾವ ಥರ ಎನರ್ಜಿ ಬೇಕು? ಮಸ್ಕ್ಯುಲರ್ ಎನರ್ಜಿ. ಈ ಮಸ್ಕ್ಯುಲರ್ ಎನರ್ಜಿ ಯಾವುದರಿಂದ ಬರುತ್ತೆ? ನಾವು ತಿನ್ನೋ ಫುಡ್ಡಲ್ಲೂ ಬರುತ್ತೆ ಅಲ್ವಾ? ಸೊ ಈ ತಿನ್ನೋ ಫುಡ್ಡಲ್ಲಿ ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಮಸ್ಕ್ಯುಲರ್ ಎನರ್ಜಿ. ಓಕೆ, ಸೊ ಇಲ್ಲಿ ನಾವು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಕಲಿತೀವಿ. ಓಕೆ, ಬಟ್ ಇಲ್ಲಿ ನಾವು ಎಲ್ಲ ಫಾರ್ಮ್ಸ್ ಆಫ್ ಎನರ್ಜಿನ ನಾರ್ಮಲ್ ಆಗಿ ಎನರ್ಜಿ ಅಂತ ಮೆನ್ಷನ್ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ಸ್: ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ, ಕೆಮಿಕಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಎಲ್ಲ ನೇಮಿಂಗ್ ಏನಿದೆಯಲ್ಲ ನಾವು ಜನರಲ್ ಆಗಿ ಎನರ್ಜಿ ಅಂತ ಕರಿತೀವಿ. ಬೇಸ್ಡ್ ಆನ್ ಸಿನಾರಿಯೋ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಇದೆಯಲ್ಲ ವೇರಿ ಆಗ್ತಾ ಹೋಗುತ್ತೆ. ನಾನಿಲ್ಲಿ ತಿನ್ನೋ ಫುಡ್ ಹೇಳಿದೆ, ಏನಾಗ್ತಿದೆ? ಕೆಮಿಕಲ್ ಎನರ್ಜಿ. ಅದೇನಾಗ್ತಿದೆ? ಮಸ್ಕ್ಯುಲರ್ ಎನರ್ಜಿ ಕನ್ವರ್ಟ್ ಆಗ್ತಿದೆ. ಆ ಎನರ್ಜಿ ಏನಾಗ್ತಿದೆ? ನಾನು ಆ ಎನರ್ಜಿನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಏನು ವರ್ಕ್ ಮಾಡ್ತಾ ಇದ್ದೀನಿ? ಇಲ್ಲಿ ಟೇಬಲ್ ತೊಗೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ರೈಟ್? ಸಪೋಸ್ ನಿಮ್ಮ ಹತ್ರ ಕಮ್ಮಿ ಎನರ್ಜಿ ಇದ್ದರೆ ಏನಾಗುತ್ತೆ? ಕಮ್ಮಿ ವರ್ಕ್ ಮಾಡ್ತೀರಾ. ಸಿಂಪಲ್. ಹಾಗಿದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ವರ್ಕ್ ಆ್ಯಂಡ್ ಎನರ್ಜಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಇದರಲ್ಲಿ ನಿಮಗೆ W ಈಸ್ ಗ್ರೇಟರ್ ದೆನ್ ಇ ಅಂತ ಕರೀತೀರಾ, ಅಥವಾ W ಈಸ್ ಈಕ್ವಲ್ ಟು ಇ ಅಂತ ಕರೀತೀರಾ, ಅಥವಾ W ಈಸ್ ಲೆಸ್ ದೆನ್ ಇ ಅಂತ ಕರೀತೀರಾ? ಯಾವ ಥರ? ನಿಮಗೇನಾದರೂ ಎನರ್ಜಿ ಜಾಸ್ತಿ ಇದ್ದರೆ ವರ್ಕ್ ಸಹಿತ ಜಾಸ್ತಿ ಮಾಡ್ತೀರಾ. ಅದೇ ವರ್ಕ್ ಎನರ್ಜಿ ಕಮ್ಮಿ ಇದ್ದರೆ ವರ್ಕ್ ಸಹಿತ ಕಮ್ಮಿ ಮಾಡ್ತೀರಾ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೊಗೋಣ. ಓಕೆ, ನಿಮ್ಮ ನಾರ್ಮಲ್ ಆಗಿ ಪಿ ಕ್ಲಾಸಸ್ ಅಂತಿರುತ್ತಲ್ಲ, ಫಿಸಿಕಲ್ ಎಜುಕೇಷನ್, ಸ್ಪೋರ್ಟ್ಸ್ ಕ್ಲಾಸ್ ಜನರಲ್ ಆಗಿ ಹೇಳ್ತೀವಿ. ಓಕೆ, ಈ ಸ್ಪೋರ್ಟ್ಸ್ ಕ್ಲಾಸಲ್ಲಿ ನೀವು ಯಾವುದೋ ಒಂದು ಗೇಮ್ ಆಡ್ಕೋಬೇಕು ಅಂದ್ಕೊಳ್ಳಿ, ಫುಟ್ಬಾಲ್ ಅಂದ್ಕೊಳ್ಳಿ, ನಿಮ್ಮ ಇಷ್ಟವಾದ ಗೇಮ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಅದನ್ನ ಆಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ನ ತೊಗೋತೀನಿ ಅನ್ಕೊಳ್ಳಿ. ಕ್ರಿಕೆಟ್ ಆಡಬೇಕಂದ್ರೆ ನಿಮಗೆ ಎನರ್ಜಿ ಬೇಕಾಗತ್ತೆ. ರೈಟ್? ಸೊ ಎನರ್ಜಿ ಇದ್ದರೆ ಎಷ್ಟು ಜಾಸ್ತಿ ಎನರ್ಜಿ ಇರುತ್ತೆ ಅಷ್ಟು ಜಾಸ್ತಿ ನೀವು ಆಟ ಆಡ್ತೀರಾ. ಅದೇ ನಿಮ್ಮ ಹತ್ರ ಎನರ್ಜಿನೇ ಕಮ್ಮಿ ಇದ್ದರೆ ಏನಾಗುತ್ತೆ? ನೀವು ಟಯರ್ಡ್ ಅನ್ನೋ ಥರ ಫೀಲ್ ಆಗುತ್ತೆ. ನೀವು ಹೇಳ್ತೀರಾ ನನ್ನ ಹತ್ರ ಎನರ್ಜಿ ಇಲ್ಲ ಕಣೋ, ನೀವು ಆಡ್ಕೊಳ್ಳಿ. ಕೇಳಿರ್ತಾರೆ ಈ ಮಾತು. ಸೊ ಇದರಿಂದ ನಾವು ಏನು ಹೇಳೋದಂತಂದರೆ, ಇಲ್ಲಿ ಈಕ್ವಲ್ ಸೈನ್ ಗ್ರೇಟರ್ ದ್ಯಾನ್ ಈಕ್ವಲ್ ಸೈನ್ ಹಾಕೋದಕ್ಕಿಂತ ಪ್ರಪೋರ್ಷನಲ್ ಸೈನ್ ಹಾಕ್ತೀವಿ. ಅಂದರೆ ಕಮ್ಮಿ ಎನರ್ಜಿ ಇದ್ದರೆ ಕಮ್ಮಿ ವರ್ಕ್, ಜಾಸ್ತಿ ಎನರ್ಜಿ ಇದ್ದರೆ ಜಾಸ್ತಿ ವರ್ಕ್. ಡೈರೆಕ್ಟ್ಲಿ ಪ್ರಪೋರ್ಷನಲ್. ವರ್ಕ್ ಆ್ಯಂಡ್ ಎನರ್ಜಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಅರ್ಥ ಆಯ್ತಾ? ಸೊ ಎನರ್ಜಿ ಆಯಿತು. ದೆನ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎನರ್ಜಿ? SI unit
ಆಫ್ ಎನರ್ಜಿ, SI unit of energy, that is joule. Any form of energy SI ಯೂನಿಟ್ ಏನಾಗಿರುತ್ತೆ ಅಂದರೆ ಜೌಲ್ ಆಗಿರುತ್ತೆ. ಅದನ್ನ ಕ್ಯಾಪಿಟಲ್ ಲೆಟರ್ ಜೆ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇಷ್ಟ ಅರ್ಥ ಆಯ್ತಾ? ಇವಾಗ ನಮಗೆ ಎನರ್ಜಿ ಅಂದರೆ ಗೊತ್ತಾಯ್ತು. ಸೋರ್ಸಸ್ ಆಫ್ ಎನರ್ಜಿ ನೀವು ಕೇಳ್ತೀರಾ, ಸರ್ ಈ ಎನರ್ಜಿ ಎಲ್ಲಿಂದ ಬರುತ್ತೆ? ನಾವು ಜಸ್ಟ್ ಒನ್ ಎಕ್ಸಾಂಪಲ್ ನೋಡಿದ್ವಿ. ಫುಡ್ಡಲ್ಲಿ ಏನಿರುತ್ತೆ? ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ ಏನಾಗುತ್ತೆ ತಿಂದ ಮೇಲೆ? ಅದು ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಮಸ್ಕ್ಯುಲರ್ ಎನರ್ಜಿ. ಈ ಮಸ್ಕ್ಯುಲರ್ ಎನರ್ಜಿನ ನಮ್ಮ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಲ್ವಾ? ನಮ್ಮ ದೈನಂದಿನ ಜೀವನದಲ್ಲಿ ಏನೇನು ಕೆಲಸ ಮಾಡ್ತೀವಿ ಅಲ್ವಾ? ಮೇ ಬಿ ನೀವು ಸ್ಕೂಲ್ಗೆ ಹೋಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ತಿನ್ನಲಿಲ್ಲ ಅಂದರೆ ಏನಾಗುತ್ತೆ? ಸುಸ್ತಾಗ್ಬಿಡ್ತೀರಾ, ರೈಟ್? ನೀವು ಬರಿಬೋದು, ಚೆನ್ನಾಗಿ ಬರಿಬೋದು. ಚೆನ್ನಾಗಿ ತಿಂದರೆ ಚೆನ್ನಾಗಿ ಬರೀತೀರಾ, ರೈಟ್? ಸೊ ಇದೇ ಥರ ನಮಗೆ ಈ ಮಸ್ಕ್ಯುಲರ್ ಎನರ್ಜಿ ಎಲ್ಲಿಂದ ಬಂತು ಅಂದರೆ ಫುಡ್ಡಿಂದ ಅಂತ ಹೇಳ್ತೀವಿ. ಸೋರ್ಸ್ ಎಲ್ಲಿ? ಇಲ್ಲಿ ಈ ಕೇಸಲ್ಲಿ ಫುಡ್ ಆಗಿರುತ್ತೆ. ಅದೇ ರೀತಿ ವಾಟ್ ಆರ್ ದ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಏನು ಹೇಳ್ಬೋದು ನೋಡಿ. ಎ ಸೋರ್ಸಸ್ ಆಫ್ ಎನರ್ಜಿ ಇಸ್ ಒನ್ ವಿಚ್ ಕ್ಯಾನ್ ಪ್ರೊವೈಡ್ ಅಡಿಕ್ವೇಟ್ ಅಮೌಂಟ್ ಆಫ್ ಎನರ್ಜಿ. ಎಷ್ಟು ಬೇಕು ಅಷ್ಟು ಎನರ್ಜಿ ಕೊಡುತ್ತೆ. ಎ ಕನ್ವೆಂಟ್ ಫ್ರಮ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ತುಂಬ ವರ್ಷಗಳ ಹಿಂದೆ ನಮಗೆ ಸಿಗುವಂತಹ ಎನರ್ಜಿ ಆಗಿರುತ್ತೆ. ಯಾವ ಥರ ಎನರ್ಜಿ ಸಿಗುತ್ತೆ? ತುಂಬ ವರ್ಷಗಳಂದ್ರೆ ಯಾವ್ಯಾವ ಥರ ಎನರ್ಜಿ ತೊಗೊತಿದ್ವಿ? ಎಕ್ಸಾಂಪಲ್, ಸೂರ್ಯನಿಂದ ನಮಗೆ ಸೋಲಾರ್ ಎನರ್ಜಿ ಸಿಗುತ್ತೆ. ಓಕೆ, ವಿಂಡಿಂದ ಜನರಲ್ ಆಗಿ ನಾವು ವಿಂಡ್ ಪವರ್ ಅಂತ ಹೇಳ್ತೀವಿ, ವಿಂಡ್ ಎನರ್ಜಿ. ಟರ್ಬೈನ್ ತಿರುಗೋ ಮೂಲಕನೂ ನಮಗೆ ಎನರ್ಜಿ ಸಿಗುತ್ತೆ. ವಾಟರ್ ಇಂದನೂ ನಮಗೆ ಎನರ್ಜಿ ಸಿಗುತ್ತೆ. ಫುಡ್ ಇಂದನೂ ಎನರ್ಜಿ ಸಿಗುತ್ತೆ. ಇವಾಗ ನಮ್ಮ ವೆಹಿಕಲ್ಸ್ ರನ್ ಆಗಬೇಕು, ಏನು ಬೇಕು? ಪೆಟ್ರೋಲಿಯಂ ಬೇಕು, ಅದು ಎನರ್ಜಿ ಆಗುತ್ತೆ. ಓಕೆ, ಸೊ ಥರ್ಮಲ್ ಪವರ್ ಪ್ಲಾಂಟ್ಸ್, ಇವಾಗ ನಮ್ಗೆ ಎಲೆಕ್ಟ್ರಿಸಿಟಿ ಬೇಕು. ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ನಾವು ಕೋಲ್ ಹಾಕಿದ್ರೇ ನಮ್ಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅದಕ್ಕೆ ಎನರ್ಜಿ, ಸೋರ್ಸಸ್ ಆಫ್ ಎನರ್ಜಿ ಯಾವುದು? ಕೋಲ್ ಆಗಿರುತ್ತೆ. ವೆಹಿಕಲ್ಸ್ಗೆ ಸೋರ್ಸಸ್ ಆಫ್ ಎನರ್ಜಿ ಯಾವುದು? ಪೆಟ್ರೋಲಿಯಂ ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಸೋರ್ಸಸ್ ಆಫ್ ಎನರ್ಜಿ ಇದೆ. ಅದು ಒಂದೊಂದಾಗಿ ನೋಡ್ತಾ ಹೋಗೋಣ, ರೈಟ್? ಸೊ ಮೊದಲಿಗೆ ನಾವು ನೋಡೋದಾದ್ರೆ ಸೋರ್ಸಸ್ ಆಫ್ ಎನರ್ಜಿ, ಇದರಲ್ಲಿ ನಮಗೆ ಒಂದು ಸೋರ್ಸ್, ವೆದರ್ ಇಟ್ ಈಸ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ ಆರ್ ಬ್ಯಾಡ್ ಸೋರ್ಸಸ್ ಆಫ್ ಎನರ್ಜಿ ಅನ್ನೋದಕ್ಕೆ ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಯಾವುದು? ಸಪೋಸ್ ಆ ಪ್ಯಾರಾಮೀಟರ್ಸ್ ಇದ್ರೆ ನಾವು ಅದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸಪೋಸ್ ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಹಾಗಿತ್ತಂದ್ರೆ ಆ ಪ್ಯಾರಾಮೀಟರ್ಸ್ ಯಾವುದು? ಇಲ್ಲಿ ಕೆಲವು ಪ್ಯಾರಾಮೀಟರ್ಸ್ಗಳಿದೆ, ಅದನ್ನ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಪ್ಯಾರಾಮೀಟರ್ಸ್ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಈ ಗುಡ್ ಸೋರ್ಸಸ್ ಆಫ್ ಎನರ್ಜಿನೇ ನಾವು ಜನರಲ್ ಆಗಿ ಐಡಿಯಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೋರ್ಸ್ ಆಫ್ ಎನರ್ಜಿ ಮಸ್ಟ್ ಹ್ಯಾವ್ ಫಾಲೋವಿಂಗ್ ಕ್ವಾಲಿಟೀಸ್. ಯಾವ ಕ್ವಾಲಿಟೀಸ್ ಇರಬೇಕು? ಫಾಲೋವಿಂಗ್ ಕ್ವಾಲಿಟೀಸ್. ಆ ಕ್ವಾಲಿಟೀಸ್ ಇದ್ರೆ ಮಾತ್ರ ನಾವು ಆ ಸೋರ್ಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಫಸ್ಟ್ ಪ್ಯಾರಾಮೀಟರ್ ಯಾವುದು ಅಥವಾ ಫಸ್ಟ್ ಕ್ವಾಲಿಟಿ ಯಾವುದು? ಕ್ವಾಲಿಟಿ ನೋಡೋದಾದ್ರೆ ಫಸ್ಟ್ ಏನಾಗಿರಬೇಕು? ಈಸಿ ಅವೈಲಬಿಲಿಟಿ. ಆ ಸೋರ್ಸ್ ಆಫ್ ಎನರ್ಜಿ ಏನಿದೆಯಲ್ಲ, ಎಕ್ಸಾಂಪಲ್ ಹೇಳಿದ್ನಲ್ಲ, ವೆಹಿಕಲ್ಸ್ಗೆ ಪೆಟ್ರೋಲಿಯಂ, ಥರ್ಮಲ್ ಪವರ್ ಪ್ಲಾಂಟ್ಸ್ಗೆ ಕೋಲ್, ರೈಟ್? ಒಂದು ವಿಂಡ್ ಟರ್ಬೈನ್, ಯಾವ ಎನರ್ಜಿ ಸೋರ್ಸ್ ಯಾವ್ದಾಗಿರುತ್ತೆ? ವಿಂಡ್ ಆಗಿರುತ್ತೆ. ಹೈಡ್ರೋ ಪವರ್ ಪ್ಲಾಂಟ್ಸ್ ವಾಟರ್ ಆಗಿರುತ್ತೆ. ಸೋಲಾರ್ ಪ್ಯಾನಲ್ ಸೋಲಾರ್ ಎನರ್ಜಿ ಆಗಿರುತ್ತೆ. ದೀಸ್ ಆರ್ ದ ಸೋರ್ಸಸ್ ಆಫ್ ಎನರ್ಜಿ. ಈ ಸೋರ್ಸ್ ಆಫ್ ಎನರ್ಜಿ ಗುಡ್ ಆರ್ ಬ್ಯಾಡ್ ಅನ್ನೋಕೆ ಇಲ್ಲಿದೆ ಈಸಿ ಅವೈಲಬಿಲಿಟಿ. ಫಾರ್ ಎಕ್ಸಾಂಪಲ್ ಸೂರ್ಯ, ಸೋಲಾರ್ ಎನರ್ಜಿ ಅಂತ ತಗೊಂಡ್ರೆ ಇದು ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ, ರೈಟ್? ಅವೈಲಬಿಲಿಟಿ ಇದೆ. ವಾಟರ್ ಎಲ್ಲ ಕಡೆ ಅವೈಲಬಿಲಿಟಿ ಇಲ್ಲ, ಕೆಲವು ಜಾಗದಲ್ಲಿ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಅಂದ್ರೆ ಗುಡ್ ಸೋರ್ಸ್ ಬಗ್ಗೆ ಮಾತಾಡ್ತಿರೋದು. ತುಂಬಾ ಜಾಗದಲ್ಲಿ ನಿಮಗೆ ನೀರು ಸಿಗುತ್ತೆ, ಬಟ್ ಅದು ಗುಡ್ ಆಗಿರುತ್ತಾ, ಒಳ್ಳೇದಾಗಿರುತ್ತಾ ನಮ್ಮ ದೇಹಕ್ಕೆ ಅನ್ನೋದು ಕ್ವಶನ್ ಮಾರ್ಕ್. ಅದೇ ರೀತಿ ಗಾಳಿ, ಎಸ್, ಗಾಳಿ ಎಲ್ಲಾ ಕಡೆನೂ ಸಿಗುತ್ತೆ, ಭೂಮಿ ಮೇಲೆ ಎಲ್ಲಾ ಕಡೆನೂ ಸಿಗುತ್ತೆ, ಬಟ್ ಭೂಮಿ ಒಳಗಡೆ ಹೋದ್ರೆ ಸಿಗಲ್ಲ. ಸೊ ಫಸ್ಟ್ ಒನ್ ಏನಂದ್ರೆ ಈಸಿ ಅವೈಲಬಿಲಿಟಿ. ಆ ಸೋರ್ಸ್ ಆಫ್ ಎನರ್ಜಿ ಏನಿದೆಯಾ ಅದು ಎಲ್ಲರಿಗೂ ಸಿಗುವಂತ ಆಗಿದ್ರೆ ಅಥವಾ ಎಲ್ಲಾ ಕಡೆ ಸಿಗುವಂತದ್ದಾಗಿದ್ರೆ, ಈಸಿಯಾಗಿ ಸಿಗಬೇಕು, ಕಷ್ಟ ಅಲ್ಲ, ಈಸಿಯಾಗಿ ಸಿಗ್ತಿರ್ಬೇಕು, ಅದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಫಸ್ಟ್ ಕ್ವಾಲಿಟಿ ಆಯ್ತು. ಸೆಕೆಂಡ್ ಕ್ವಾಲಿಟಿ ಲೋ ಕಾಸ್ಟ್ ಆರ್ ಎಕನಾಮಿಕಲ್. ಅಂದ್ರೆ
ಆ ಸೋರ್ಸ್ ಏನಾಗಿರಬೇಕು, ಲೋ ಕಾಸ್ಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಪೆಟ್ರೋಲ್, ನಮ್ಮ ಬೈಕ್ ಆಗಲಿ ಅಥವಾ ಕಾರ್ ಆಗಲಿ, ಡೀಸೆಲ್ ಕಾರ್ ಮತ್ತು ಪೆಟ್ರೋಲ್ ಕಾರ್ ಅಂತ ಡಿಫ್ರೆನ್ಸ್ ಇದೆ. ಬಟ್ ಜನರಲ್ ಆಗಿ ನಾವು ಪೆಟ್ರೋಲಿಯಂ ಬಗ್ಗೆ ಮಾತಾಡಿದ್ರೆ ಇವಾಗ ನೋಡಿದ್ರೆ ಲೀಟರ್ಗೆ ತುಂಬ ಆಸ್ಪಾಸ್ 100ವರೆಗೆ ಹೋಗಿದೆ. ಬಟ್ ಓಕೆ, ಇಟ್ ಈಸ್ ಎಕನಾಮಿಕಲ್ ಅಂತಾನೆ ಹೇಳ್ಬೋದು, ರೈಟ್? ಸೊ ಇವಾಗಿರುವ ಪರಿಸ್ಥಿತಿಗೆ ಇಟ್ ಈಸ್ ಎಕನಾಮಿಕಲ್. ಎಲ್ಲರಿಗೂ ಸಿಗ್ತಿದೆನಾ? ಸಿಗ್ತಿದೆ, ರೈಟ್? ಸೊ ಇಲ್ಲಿ ಸಿಟಿ ಕಡೆ ಎಲ್ಲರಿಗೂ ಸಿಗ್ತದೆ, ಬಟ್ ರೂರಲ್ ಕಡೆ, ಗ್ರಾಮೀಣ ಪ್ರದೇಶದ ಕಡೆ ಸಿಗುತ್ತಾ? ರೇರ್ ಕೇಸಸ್. ಈ ತರ ಸಮ್ ಕ್ವಾಲಿಟೀಸ್ ಇರುತ್ತೆ. ಆ ಕ್ವಾಲಿಟೀಸ್ ಅಲ್ಲಿ ಲೋ ಕಾಸ್ಟ್ ಆಗಿರಬೇಕು, ಈಸಿಯಾಗಿ ಸಿಗ್ತಿರ್ಬೇಕು. ಅದನ್ನ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೆಕೆಂಡ್ ಕ್ವಾಲಿಟಿ. ನೆಕ್ಸ್ಟ್ ಒನ್, ಈಸಿ ಟು ಎಕ್ಸ್ಟ್ರಾಕ್ಟ್ ಎನರ್ಜಿ. ಈಸಿ ಟು ಎಕ್ಸ್ಟ್ರಾಕ್ಟ್ ಎನರ್ಜಿ ಅಂದ್ರೇನು? ದಟ್ ಈಸ್ ಮಸ್ಟ್ ಗಿವ್ ಹೈ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆರ್ ಯೂನಿಟ್ ಮಾಸ್. ಇದು ಹೇಗಾಗಿರ್ಬೇಕಂದ್ರೆ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಬರಬೇಕು. ಯಾವ ಥರ? ಫಾರ್ ಎಕ್ಸಾಂಪಲ್ ಗಾಳಿ. ಗಾಳಿ ಏನಿದೆಯಲ್ಲ, ಇದು ಒಂದು ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಅದು ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಲೋ ಕಾಸ್ಟ್ ಸಹಿತ ಹೇಳ್ತೀವಿ, ರೈಟ್? ಯಾವ್ದು ಗಾಳಿ ತಗೊಳಕ್ಕೆ, ಉಸಿರಾಡಕ್ಕೆ ಅಥವಾ ಟರ್ಬೈನ್ ತಿರ್ಗೋಕ್ಕೆ ನಾವು ಏನಾದರೂ ಕಾಸ್ಟ್ ಸ್ಪೆಂಡ್ ಮಾಡ್ತಾ ಇದೀವ ಅಥವಾ ದುಡ್ಡು ಸ್ಪೆಂಡ್ ಮಾಡ್ತಾ ಇದೀವ? ಇಲ್ಲ. ಹಾಗೆ ಇಲ್ಲಿ ನೋಡಿ, ಈಸಿ ಟು ಎಕ್ಸ್ಟ್ರಾಕ್ಟ್ ಎನರ್ಜಿ. ಇಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಈ ವಿಂಡ್ ಎನರ್ಜಿ ಇದೆಯಲ್ಲ, ನಾವು ಆ ವಿಂಡ್ ಎನರ್ಜಿನ ನಮಗೆ ಅನುಕೂಲವಾಗುವಂಥ ಎನರ್ಜಿ ಕನ್ವರ್ಟ್ ಮಾಡಬೇಕಂದ್ರೆ ನಮಗೆ ವಿಂಡ್ ಮಿಲ್ ಬೇಕಾಗುತ್ತೆ. ಆ ವಿಂಡ್ ಮಿಲ್ ಮೇಲೆ ನಾವು ತುಂಬ ಎಕ್ಸ್ಪೆನ್ಸ್ ಖರ್ಚು ಮಾಡ್ತೀವಿ. ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ಮಾಡ್ತೀವಿ ಅದ್ರ ಮೇಲೆ ಬಿಲ್ಡ್ ಮಾಡೋಕ್ಕೆ. ಸೊ ಇಲ್ಲಿ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗತ್ತಾ? ಅದು ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗುತ್ತೆ ಅಂದರೆ ಅದು ಗುಡ್ ಸೋರ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ ಕ್ವಾಲಿಟಿ ನೋಡಿದ್ರೆ ಹೈ ಎಫಿಷಿಯನ್ಸಿ. ಹೈ ಎಫಿಷಿಯನ್ಸಿ. ಹೈ ಎಫಿಷಿಯನ್ಸಿ ಅಂದ್ರೇನು? ದ್ಯಾಟ್ ಮಸ್ಟ್ ಗಿವ್ ಹೈ ಎನರ್ಜಿ. ಹೈ ಎನರ್ಜಿ, ಓಕೆ, ಇಲ್ಲಿ ಪರ್ ಅಂತ ಬಂದಿದೆ, ಡಬಲ್ ಆಗಿದೆ. ಹೈ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಪರ್ ಯೂನಿಟ್ ಮಾಸ್. ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೇನು? ನಾರ್ಮಲ್ ಆಗಿ 100% ಎನರ್ಜಿ ನಾವು ಕೊಟ್ಟರೆ 100% ಆಫ್ ಎನರ್ಜಿ ಬರಬೇಕು ಔಟ್ಪುಟ್. ಅಂದರೆ ನಾವು ಎಷ್ಟು ಕೊಡ್ತೀವಿ ಅಷ್ಟು ಎನರ್ಜಿ ವರ್ಕ್ ಆಗಿ ಕನ್ವರ್ಟ್ ಆಗಬೇಕು. ಅದನ್ನು ನಾವು ಎಫಿಷಿಯನ್ಸಿ ಅಂತ ಹೇಳ್ತೀವಿ. 100% ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಸಪೋಸ್ ನಾವು 100% ಇನ್ಪುಟ್ ಕೊಟ್ಟಿದ್ವಿ ಅನ್ಕೊಳ್ಳಿ, ಓಕೆ, ಅಲ್ಲಿ 100% ಎಫಿಷಿಯನ್ಸಿ ಬರ್ತಿಲ್ಲ. ಸೇ ಅರೌಂಡ್ 90% ಆಫ್ ದ ಇನ್ಪುಟ್ ವರ್ಕೌಟ್ ಆಗಿದೆ ಅಂತ. ಸಪೋಸ್ ನಾನು 100% ಎನರ್ಜಿ ಒಂದು ಆಬ್ಜೆಕ್ಟ್ ಮೇಲೆ ಇಟ್ಟರೆ ಆ ಆಬ್ಜೆಕ್ಟ್ 100% ಔಟ್ಪುಟ್ ಕೊಡದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ಓಕೆ, ಕ್ರಿಕೆಟ್ ಆಡ್ತಿದ್ದೀನಿ, ನಾನು 6 ಹೊಡಿಬೇಕು ಅನ್ಕೊಂಡಿರ್ತೀನಿ, ಓಕೆ, ಬಾಲ್ ಹಾಕ್ತಾರೆ, ನಾನು 6 ಹೊಡಿಬೇಕು ಅನ್ಕೊಂಡಿರ್ತೀನಿ, ಬಟ್ 6 ಹೋಗಲ್ಲ, 4 ಹೋಗುತ್ತೆ ಅನ್ಕೊಳ್ಳಿ. ಅಲ್ಲಿ ನಾನು 6 ಹೋಗ್ಬೇಕಂತ ಎನರ್ಜಿ ಸ್ಪೆಂಡ್ ಮಾಡಿರ್ತೀನಿ, ಬಟ್ ಔಟ್ಪುಟ್ ಎಷ್ಟಾಯಿತು? 6 ಹೋಗ್ಲಿಲ್ಲ, 4 ಆಯಿತು. ಅಂದರೆ ಇಲ್ಲಿ 100% ಎಫಿಷಿಯನ್ಸಿ ಇಲ್ಲ ಅಂತ. ಬಟ್ ಅದೇ ಸಪೋಸ್ ನಾನು 6 ಹೊಡಿಬೇಕು ಅನ್ಕೊಂಡಿರ್ತೀನಿ, ಫುಲ್ ಎನರ್ಜಿ ಸ್ಪೆಂಡ್ ಮಾಡಿರ್ತೀನಿ, ಬಟ್ ಏನಾಗುತ್ತೆ, ನನ್ನ ಬಾಡಿಗೆ ಟಚ್ ಆಗಿ ವಿಕೆಟ್ಗೆ ಹೋಗುತ್ತೆ. ಅಲ್ಲಿ ಏನಾಯಿತು? ಔಟ್ಪುಟ್ಟೇ ಬರಲಿಲ್ಲ, ಈಸಿಯಾಗಿ ಔಟ್ ಆದೆ. ಅಂದರೆ ಇಲ್ಲಿ ಎನರ್ಜಿ ಸ್ಪೆಂಡ್ ಮಾಡಿದೆ, ಬಟ್ ಯಾವುದೇ ಥರ ಔಟ್ಪುಟ್ ಬರಲಿಲ್ಲ. ಇದು ಜನರಲ್ ಕೇಸಸ್. ಅದೇ ನಾವು ಈ ಎನರ್ಜಿ ಕೇಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದಾದ್ರೆ ಇನ್ಪುಟ್ ಎನರ್ಜಿ ಆ್ಯಂಡ್ ಔಟ್ಪುಟ್ ಎನರ್ಜಿ ಅಂತ ಕರಿತೀವಿ. ನಾವು ಎಷ್ಟು ಎನರ್ಜಿ ಕೊಡ್ತೀವಿ ಅಷ್ಟೇ ಎನರ್ಜಿ ಔಟ್ಪುಟ್ ಆಗಿ ಬಂದರೆ ಅದು ದ್ಯಾಟ್ ಈಸ್ 100% ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಅದೇ ಸೇ 70 to 99% ಇದ್ರೆ ದ್ಯಾಟ್ ಈಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಎನರ್ಜಿ. ಬಟ್ ಅದೇನಾದರೂ 60 ಅಥವಾ 70% ಕಮ್ಮಿ ಇತ್ತು ಅನ್ಕೊಳ್ಳಿ, ದಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಯಾಕೆಂದ್ರೆ ಅದರಲ್ಲಿ ತುಂಬ ನ್ಯೂನತೆಗಳಿದೆ ಅಂತ ಅರ್ಥ, ರೈಟ್? ನೆಕ್ಸ್ಟ್ ನೋಡೋದಾದ್ರೆ ನೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಡ್ಯೂರಿಂಗ್ ಯೂಸ್. ಈ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡಿದ್ರೆ ನಮಗೆ ಅಥವಾ ನಮ್ಮ ಪರಿಸರಕ್ಕೆ ಯಾವುದೇ ಥರ ಹಾನಿ ಆಗಬಾರ್ದು. ಅರ್ಥ ಆಗ್ತಿದ್ದೀನಾ? ಈ ಸೋರ್ಸಸ್ ಆಫ್ ಎನರ್ಜಿ ಯೂಸ್ ಮಾಡಿದ್ರೆ ನಮಗೆ ಮತ್ತೆ ಸುತ್ತಮುತ್ತ ಇರುವ ಪರಿಸರಕ್ಕೆ ಯಾವುದೇ ಥರ ಹಾನಿ ಆಗಬಾರ್ದು. ಎಕ್ಸಾಂಪಲ್ ಹೇಳಿ ಸರ್ ಅಂತಂದ್ರೆ, ನಾವು ಗಾಳಿ ತಗೊಂತಿದ್ದೀವಿ, ರೈಟ್? ಈ ಗಾಳಿಯಿಂದ, ವಿಂಡ್ ಎನರ್ಜಿಯಿಂದ ಯಾವುದಕ್ಕಾದ್ರೂ ಡೇಂಜರಸ್ ಅನಿಸ್ತಿದಾನ? ಇಲ್ಲ. ಅದೇ ಸಪೋಸ್ ಈ ಇಂಡಸ್ಟ್ರಿ ಇರುತ್ತಲ್ಲ, ಇಂಡಸ್ಟ್ರಿಯಲ್ಲಿ ತುಂಬಾ ಗಾಳಿ ಮೇಲ್ಗಡೆ ಬರ್ತಾ ಇರುತ್ತೆ. ನೀವು ಚಿಮ್ನೀಸ್ ನೋಡ್ತಿರ್ಬೋದು, ಎತ್ತೆತ್ತರ ಟವರ್ಸ್ ಇರುತ್ತೆ, ಆ ಟವರ್ಸ್ ಮೂಲಕ ಗಾಳಿ ಹೋಗ್ತಾ ಇರುತ್ತೆ ಮೇಲ್ಗಡೆ, ರೈಟ್? ಅದೇ ಚಿಮ್ನೀಸ್ ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಹೈಟಲ್ಲಿ, ಕಮ್ಮಿ ಹೈಟಲ್ಲಿ ಇಟ್ಟಿದ್ರೆ ಏನಾಗುತ್ತೆ, ಆ ಗಾಳಿ ಅಂದ್ರೆ ಪೊಲ್ಯೂಟೆಡ್ ಏರ್ ಏನಿದೆಯಲ್ಲ,
ಪರಿಸರಕ್ಕೆ ಏನಂತಾರೆ ಪರಿಸರದಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಮಿಕ್ಸ್ ಆದಾಗ ಏನಾಗುತ್ತೆ, ಅದನ್ನು ನಾವು ಉಸಿರಾಡ್ತೀವಿ. ನಾವಷ್ಟೇ ಅಲ್ಲ, ಪ್ರಾಣಿಗಳು ಸಸ್ಯಗಳು ಉಸಿರಾಡುತ್ತೆ. ಅವಾಗ ಏನಾಗುತ್ತೆ, ಪ್ರಾಣಿಗಳಿಗೆ ಅಥವಾ ನಮಗೆ ತೊಂದರೆ ಆದರೆ ಅದಕ್ಕೆ ಎನ್ವೈರ್ಮೆಂಟಲ್ಲಿ ಡಿಫೆಕ್ಟ್ ಆಗ್ತಿದೆ ಆ ಗಾಳಿಯಿಂದ ಅಂತ. ಸೊ ಈ ಥರ ಏನಾದರೂ ಎನ್ವೈರ್ಮೆಂಟಲ್ಗೆ ಡಿಫೆಕ್ಟ್ ಆಗ್ತಿದೆ ಆ ಸೋರ್ಸ್ ಆಫ್ ಎನರ್ಜಿಯಿಂದ ಅಂತಂದರೆ ದ್ಯಾಟ್ ಈಸ್ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಏನು ತಿಳ್ಕೊಬೇಕಂತಂದರೆ, ಈ ಸೋರ್ಸ್ ಆಫ್ ಎನರ್ಜಿಯಿಂದ ಪರಿಸರಕ್ಕೆ ಯಾವುದೇ ಥರ ಹಾನಿ ಆಗಬಾರ್ದು. ಓಕೆ, ದ್ಯಾಟ್ ಈಸ್ ಒನ್ ಮೋರ್ ಕ್ವಾಲಿಟಿ. ದಟ್ ಈಸ್ ಒನ್ ಮೋರ್ ಕ್ವಾಲಿಟಿ. ನೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಡ್ಯೂರಿಂಗ್ ಯೂಸ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳಿ ಸರ್, ಅದು ಸಪೋಸ್ ಅರ್ಥ ಆಗಿಲ್ಲ ಅಂತಂದ್ರೆ ಕೆಲವು ಮಕ್ಕಳು ಹೇಳ್ತಾರೆ ಸರ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಎಸ್, ಫಾರ್ ಎಕ್ಸಾಂಪಲ್ ನಾವು ಪೆಟ್ರೋಲಿಯಂ ಯೂಸ್ ಮಾಡ್ತೀವಿ. ಪೆಟ್ರೋಲಿಯಂ ನಮ್ಗೆ ಯೂಸ್ ಆಗುತ್ತೆ. ಯಾಕೆ? ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಾವು ವೆಹಿಕಲ್ಸ್ನ ಯೂಸ್ ಮಾಡ್ತೀವಿ. ಆ ವೆಹಿಕಲ್ಸ್ ಯೂಸ್ ಮಾಡಿಕೊಂಡು ಅಂದರೆ ಈ ಪೆಟ್ರೋಲಿಯಂ ಯೂಸ್ ಮಾಡಿಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ. ಆ ಟ್ರಾವೆಲಿಂಗ್ ಟೈಮಲ್ಲಿ ಅದು ಎನರ್ಜಿ ಯೂಸ್ ಆಗ್ತಿದೆ ತಾನೆ, ಪೆಟ್ರೋಲಿಯಂ ಯೂಸ್ ಆಗ್ತಿದೆ. ಹೇಗೆ? ಈ ಪೆಟ್ರೋಲಿಯಂ ಅನ್ನೋದು ಕೆಮಿಕಲ್ ಎನರ್ಜಿ, ಅದು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ. ಓಕೆ, ಡೀಸೆಲ್ ಇಂಜನ್, ಪೆಟ್ರೋಲಿಯಂ ಇಂಜನ್ ಅದು ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯಿತು. ಇಲ್ಲಿ ಯೂಸ್ ಆಗ್ತದೆ ಯಾವುದು? ಪೆಟ್ರೋಲಿಯಂ ಯೂಸ್ ಆಗ್ತದೆ. ನೀವು ನೋಡ್ತಿರ್ಬೋದು ಅಲ್ಲಿ ನಿಮಗೆ ಹೊಗೆ ಬರ್ತಾ ಇರುತ್ತೆ ಆ ವೆಹಿಕಲಿಂದ. ಆ ವೆಹಿಕಲಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಸಹಿತ ಇರುತ್ತೆ. ಅವು ಏನಾಗುತ್ತೆ ನಮ್ಮ ಮೇಲೆ ಮತ್ತು ಪರಿಸರದ ಮೇಲೆ ತುಂಬ ಅಪಾಯಕಾರಿ, ಅವು ಡೇಂಜರಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ತಕ್ಕ ಮಟ್ಟಿಗೆ ನೋಡೋದಾದರೆ ಈ ಪೆಟ್ರೋಲಿಯಂ ಸಹಿತ ನಮಗೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಲ್ಲ ಅಂತಲೇ ಹೇಳ್ಬೋದು. ಇಟ್ ಹ್ಯಾಸ್ ಮೆನಿ ಯೂಸಸ್, ಬಟ್ ಇದು ಎನ್ವೈರ್ಮೆಂಟಲ್ಗೆ ಪೊಲ್ಯೂಟ್ ಮಾಡುತ್ತೆ, ಹಾಗೆ ನಮಗೂ ಸಹಿತ ಡೇಂಜರಸ್ ಅಂತ ಹೇಳ್ತೇನೆ. ಅರ್ಥ ಆಯ್ತಾ? ನೆಕ್ಸ್ಟ್, ಮಸ್ಟ್ ಬಿ ಸೇಫ್ ಫಾರ್ ಪರ್ಸನ್ ವೈಲ್ ಯೂಸಿಂಗ್ ಇಟ್. ಈ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡ್ತಿರ್ಬೇಕಾದ್ರೆ ಮಸ್ಟ್ ಬಿ ಸೇಫ್ ಫಾರ್ ಪರ್ಸನ್ ವೈಲ್ ಯೂಸಿಂಗ್ ಇಟ್. ನ್ಯೂಕ್ಲಿಯರ್ ಎನರ್ಜಿನ ತಗೊಳ್ಳಿ. ಈ ನ್ಯೂಕ್ಲಿಯರ್ ಎನರ್ಜಿನ ನಾವು ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಇನ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಇಲ್ಲಿ ಕೆಲಸ ಮಾಡುವಂಥ ಜನಕ್ಕೆ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ, ಎಲೆಕ್ಟ್ರಿಸಿಟಿ ಎನರ್ಜಿ ಆಗೋಕ್ಕೆ ಕೆಲವು ರಿಯಾಕ್ಟರ್ಗಳನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಫ್ಯೂಲ್ ಅಂತೇಳಿ ನಮಗೆ ಥೋರಿಯಂ ಯೂಸ್ ಮಾಡ್ತಾರೆ. ರೈಟ್? ಅಂದರೆ ಸಮ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಯೂಸ್ ಮಾಡ್ತಾರೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಮನುಷ್ಯನಿಗೆ ತುಂಬ ಡೇಂಜರಸ್, ಸ್ಕಿನ್ಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು. ಇಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗೆ ಅಥವಾ ವರ್ಕರ್ಸ್ಗೆ ಏನಿರ್ತಾರ ಅವ್ರಿಗೆ ತಮ್ಮ ಬಾಡೀಸ್ನ ಎಕ್ಸ್ಪೋಸ್ ಮಾಡಬಾರ್ದು. ಅಲ್ಲಿ ಕೆಲಸ ಮಾಡೋರು ಆ ಎನ್ವೈರ್ಮೆಂಟ್ಗೆ ತಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ರೇಡಿಯೇಷನ್ ಅವ್ರ ಮೈ ಮೇಲೆ ಬೀಳುತ್ತೆ. ಬಿದ್ದ ಮೇಲೆ ಸ್ಕಿನ್ ಡಿಸೀಸ್ ಬರುತ್ತೆ, ಅಥವಾ ಲಾಂಗ್ ಟರ್ಮ್ ಡಿಸೀಸ್ ಬರುತ್ತೆ, ಕಾಯಿಲೆಗಳು. ಓಕೆ, ಮತ್ತು ಶಾರ್ಟ್ ಟರ್ಮ್ ಡಿಸೀಸ್ ಬರುತ್ತೆ. ಈ ಥರ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಈ ಥರ ಸೋರ್ಸಸ್ ಆಫ್ ಎನರ್ಜಿ ನಾಟ್ ಎ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತಲೂ ಹೇಳ್ಬೋದು. ಓಕೆ, ಆಮೇಲೆ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್ ವಾಟರ್ನ ತಗೊಳ್ಳಿ. ವಾಟರ್ನ ಈಸಿಯಾಗಿ ಸ್ಟೋರ್ ಮಾಡ್ಬೋದು, ಅದೇ ರೀತಿ ಟ್ರಾನ್ಸ್ಪೋರ್ಟು ಮಾಡ್ಬೋದು. ಅದೇ ನೀವು ನೋಡಿ, ಇನ್ ಪ್ಲೇಸ್ ಆಫ್ ವಾಟರ್, ಇನ್ ಪ್ಲೇಸ್ ಆಫ್ ನಾವು ವಾಟರ್ ಬದಲು ಹಾಲನ್ನು ತಗ್ಬೋದು. ಮಿಲ್ಕ್ ಸಹಿತ ಎನರ್ಜಿನೇ, ನಮ್ಗೆ ಎನರ್ಜಿ ಕೊಡುತ್ತೆ ತಾನೆ. ಇದನ್ನ ಒಂದು ಟ್ಯಾಂಕಲ್ಲಿ ಈಸಿಯಾಗಿ ಸ್ಟೋರ್ ಮಾಡ್ಬೋದು, ಅದೇ ರೀತಿ ಟ್ರಾನ್ಸ್ಪೋರ್ಟು ಮಾಡ್ಬೋದು. ನೀವು ನಾರ್ಮಲ್ ಆಗಿ ವಾಟರ್ ಟ್ಯಾಂಕರ್ ಅಥವಾ ಮಿಲ್ಕ್ ಟ್ಯಾಂಕರ್ ನೋಡಿರ್ತೀರ, ಈಸಿಯಾಗಿ ಸ್ಟೋರ್ ಮಾಡ್ತಾರೆ, ಅದೇ ರೀತಿ ಟ್ರಾನ್ಸ್ಪೋರ್ಟು ಮಾಡ್ತಾರೆ. ಅದೇ ನೀವು ಪೆಟ್ರೋಲಿಯಂನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ನೋಡಿ, ತುಂಬ ಕೇರ್ಫುಲ್ ಆಗಿ ಸ್ಟೋರ್ ಮಾಡ್ತಾರೆ, ಅದೇ ರೀತಿ ಟ್ರಾನ್ಸ್ಪೋರ್ಟ್ ತುಂಬ ಕೇರ್ಫುಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಲ್ಲಿ ನಾವು ಹೇಳ್ಬೋದು ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಈಸಿ. ನಾವು ಯಾವುದು ಕಂಪೇರ್ ಮಾಡಬೇಕು? ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸ್ಟೋರೇಜ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಕಂಪೇರ್ ಮಾಡಿದ್ರೆ ಈ ಪೆಟ್ರೋಲಿಯಂನ ಸ್ಟೋರ್ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟಕರ ಆಗಿರುತ್ತೆ. ಓಕೆ, ಸೊ ಇಷ್ಟು ಈ ಕ್ವಾಲಿಟೀಸ್ ಇದ್ದರೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಗಾಟ್ ಇಟ್? ನೆಕ್ಸ್ಟ್, ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ. ಇಲ್ಲಿ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ ಅಂತಂದ್ರೆ ಸೋರ್ಸಸ್ ಆಫ್ ಎನರ್ಜಿ. ಸೋರ್ಸಸ್ ಆಫ್ ಎನರ್ಜಿ ಅಂತ ತಗೊಂಡಾಗ
ಸೋರ್ಸ್ ಆಫ್ ಎನರ್ಜಿ ಇಲ್ಲಿ 2 ಟೈಪ್ಸ್ ಇದೆ. ಆ 2 ಟೈಪ್ಸ್ ಯಾವ್ದಾವ್ದು ಅನ್ನೋದು ನೋಡೋಣ. ಫಸ್ಟ್ ಒನ್ ನೋಡೋದಾದ್ರೆ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಇನ್ನೊಂದು ನೋಡೋದಾದ್ರೆ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಈ 2 ಟೈಪ್ ಇದೆ. ಈ 2 ಟೈಪ್ನ ಇನ್ ಡೀಟೇಲ್ ಆಗಿ ಓದೋಣ. ರೈಟ್. ಸೊ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೇನು, ನಾನ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೇನು ಅನ್ನೋದು ನೆಕ್ಸ್ಟ್ ಸ್ಲೈಡ್ ಇಂದ ನೋಡ್ತೀವಿ. ಸೊ ಫಸ್ಟ್ಗೆ ನೋಡೋದಾದ್ರೆ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಈ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೇನು, ಈ ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈ ವರ್ಡ್ ಮೇಲೆ ರಿನ್ಯೂವೇಬಲ್ ಅಂದ್ರೆ ಮತ್ತೆ ಸೃಷ್ಟಿ ಮಾಡೋದು. ರಿನ್ಯೂವೇಬಲ್ ಅಂದ್ರೆ ರೀಜನರೇಟ್. ಯಾವ ಸೋರ್ಸ್ ಆಫ್ ಎನರ್ಜಿ ರೀಜನರೇಟ್ ಆಗುತ್ತೆ ಅದನ್ನ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ. ಈ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿನ ಎಕ್ಸಾಸ್ಟೇಬಲ್ ಎನರ್ಜಿ ಅಂತಾನು ಕರೀತಾರೆ. ಅಂದ್ರೆ ಅದು ಖಾಲಿ ಆಗದೇನೆ ಇರುತ್ತೆ. ಅದೇ ಖಾಲಿ ಆದ್ರೆ ಅದು ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಡೆಫಿನೇಷನ್ ವೈಸ್ ನೋಡೋದಾದ್ರೆ ದ ಸೋರ್ಸ್ ಆಫ್ ಎನರ್ಜಿ ವಿಚ್ ಕ್ಯಾನ್ ಬಿ ರೀಜನರೇಟೆಡ್. ಈ ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಕ್ಯಾನ್ ಬಿ ರೀಜನರೇಟೆಡ್ ಆರ್ ಕಾಲ್ಡ್ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಇದನ್ನ ಇನ್ನೊಂದು ವರ್ಡ್ ಅಲ್ಲಿ ಕರೀತಾರೆ. ಏನಂತ ಕರೀತಾರೆ ಅಂತಂದ್ರೆ ಇನ್ಎಕ್ಸಾಸ್ಟಬಲ್ ಸೋರ್ಸಸ್. ಅರ್ಥ ಆಯ್ತಾ ಸರ್? ಎಕ್ಸಾಂಪಲ್ ಹೇಳ್ತೀರಾ? ಈ ರಿನ್ಯೂವೇಬಲ್ ಸೋರ್ಸಸ್ಗೆ ಸೊ ನಾವು ಆ ಎನರ್ಜಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಖಾಲಿ ಆಗಲ್ವಾ? ಎಸ್, ಖಾಲಿ ಆಗಲ್ಲ. ಅಂಥವು ಎಕ್ಸಾಂಪಲ್ ನೋಡೋದಾದ್ರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಅಂಡ್ ವಾಟರ್ ಎನರ್ಜಿ. ಇದನ್ನು ನಾವು ಹೈಡ್ರೋ ಎನರ್ಜಿ ಅಂತಾನೂ ಕರಿತೀವಿ. ಅರ್ಥ ಆಗ್ತಿದ್ದೀರಾ? ಸೊ ನೀವು ಎಷ್ಟೇ ಯೂಸ್ ಮಾಡಿದ್ರು ಮತ್ತೆ ರೀಜನರೇಟ್ ಆಗ್ತಾನೇ ಇರುತ್ತೆ. ಇಂಥ ಎನರ್ಜಿಗಳಿಗೆ ನಾವು ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಸನ್. ಓಕೆ, ಎಕ್ಸಾಂಪಲ್ ಸನ್ ಅಂದ್ರೆ ಸೂರ್ಯ, ವಿಂಡ್, ಫ್ಲೋಯಿಂಗ್ ವಾಟರ್, ಬಯೋಮಾಸ್. ಬಯೋಮಾಸ್ ಅಂತಂದ್ರೆ ಈ ಪ್ಲಾಂಟ್ಸ್ ಮತ್ತೆ ಎನಿಮಲ್ಸ್ ಸತ್ತೋದ್ಮೇಲೆ ಪ್ಲಾಂಟ್ಸ್ ಎಲೆಗಳೇನಿರುತ್ತಲ್ಲ, ರೆಸಿಡ್ಯೂ ಅಂತ ವೇಸ್ಟೇಜ್ ಏನಿರುತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ತಯಾರು ಮಾಡ್ತೀವಿ. ಅದನ್ನ ನಾವು ಬಯೋಮಾಸ್ ಅಂತ ಕರಿತೀವಿ. ಅಂದ್ರೆ ಬಯೋ ಅಂತಂದ್ರೆ ಆರ್ಗಾನಿಕಲಿ. ವೇಸ್ಟೇಜ್ ಏನಿರುತ್ತಲ್ಲ, ಸತ್ತ ಪ್ರಾಣಿಗಳಾಗಿರ್ಬೋದು ಅಥವಾ ಈ ನಾರ್ಮಲ್ ಆಗಿ ನಮ್ಮ ಹೊಲ ಗದ್ದೆಗಳಲ್ಲಿ ವೇಸ್ಟೇಜ್ ಏನಿರುತ್ತಲ್ಲ, ಕ್ರಾಪ್ ರೆಸಿಡ್ಯೂ ಅಂತ ಕರಿತೀವಿ. ಅದನ್ನ ಯೂಸ್ ಮಾಡಿಕೊಂಡು ನಾವು ಬಯೋಮಾಸ್ನ ರೆಡಿ ಮಾಡಿಕೊಂಡು ಅದ್ರ ಮೂಲಕ ನಾವು ಬಯೋಗ್ಯಾಸ್ನ ರೆಡಿ ಮಾಡ್ತೀವಿ. ಅದನ್ನ ಒಂದೊಂದಾಗಿ ನೋಡೋಣ. ಓಕೆ, ಆಮೇಲೆ ಓಷನ್ ವೇವ್ಸ್, ಫೈನಲಿ ವುಡ್, ಕಟ್ಟಿಗೆ. ಇವುಗಳನ್ನೇ ನಾವು ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಈ ಸನ್ನಿಂದ ಬರುವಂತ ಸನ್ ಎನರ್ಜಿ ನೀವು ಎಷ್ಟೇ ಯೂಸ್ ಮಾಡಿ ಮತ್ತೆ ಆ ಎನರ್ಜಿ ರೀಜನರೇಟ್ ಆಗ್ತಾನೆ ಇರುತ್ತೆ ಅಲ್ವಾ? ವಿಂಡ್ ಎನರ್ಜಿ, ಗಾಳಿ ಯಾವತ್ತಾದ್ರೂ ಕಮ್ಮಿ ಆಗತ್ತಾ? ಪ್ರತಿದಿನ ನಾವು ಉಸಿರಾಡ್ತೀವಿ, ಸ್ಟಿಲ್ ವಿ ಆರ್ ಗೆಟಿಂಗ್ ಎನಫ್ ಆಕ್ಸಿಜನ್ ಅಲ್ವಾ? ಬಟ್ ಕ್ವಾಂಟಿಟಿ ಕಮ್ಮಿ ಆಗ್ತದೆ, ಬಟ್ ಎನರ್ಜಿ ಏನಾಗ್ತಿದೆ? ರಿಮೈನ್ಸ್ ಸೇಮ್. ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಹಾಗೆ ಫ್ಲೋಯಿಂಗ್ ವಾಟರ್, ನಮ್ಮ ಭೂಮಿ ಮೇಲೆ ಅರೌಂಡ್ 70 to 71% ಏನಿದೆಯಲ್ಲ ವಾಟರ್, ಅದು ಭೂಮಿ ಮೇಲೆ ಇದೆ. ಜಸ್ಟ್ ಕೇವಲ ಸ್ವಲ್ಪ ಪರ್ಸೆಂಟ್ ಮಾತ್ರ ಭೂಮಿಯಾಗೇ ಇದೆ. ಭೂಮಿ ಮೇಲೆ ಆಲ್ಮೋಸ್ಟ್ ನೀರೇ ಇದೆ. ಅಂದರೆ ನೀವು ಎಷ್ಟೇ ಯೂಸ್ ಮಾಡಿದ್ರು ನೀರು ಖಾಲಿ ಆಗಲ್ಲ ಅಂತ. ಇದು ಒಳ್ಳೆ ನೀರಲ್ಲ. ಓಕೆ, ಸೀ ವಾಟರ್ ಆಗಿರ್ಬೋದು. ಓಕೆ, ಇಲ್ಲಿ ಆಲ್ಮೋಸ್ಟ್ ನೀರಿದೆ. ನೀರನ್ನು ನಾವು ಕನ್ವರ್ಟ್ ಮಾಡ್ಕೋಬಹುದು. ರೈಟ್? ವಾಟರ್ ಫಿಲ್ಟರ್, ನಮಗೆ ನೀರು ಕುಡಿಯಕ್ಕೆ ಬೇಕು, ವಾಟರ್ ಫಿಲ್ಟರ್ ಯೂಸ್ ಮಾಡಿ. ರೈಟ್? ನೀವು ಎಷ್ಟೇ ಯೂಸ್ ಮಾಡಿದ್ರು ಇವಂತೂ ಕಮ್ಮಿ ಆಗಲ್ಲ. ಬಯೋಮಾಸ್ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಓಷನ್ ವೇವ್ಸ್, ಈ ಸಮುದ್ರ ಅಲೆಗಳೇನಿದೆಯಲ್ಲ, ಇದ್ರ ಮೂಲಕ ನಾವು ಎನರ್ಜಿನ ಪಡ್ಕೋಬಹುದು. ಅದು ಯಾವ ಥರ ಅನ್ನೋದು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗ್ತೀವಿ. ವುಡ್, ಕಟ್ಟಿಗೆ. ನಮ್ಮ ಪರಿಸರದಲ್ಲಿ ಅನೇಕ ಗಿಡ ಮರಗಳಿದೆ. ಆ ಗಿಡ ಮರ ಆಗಿ
ಅದ್ರ ಮೂಲಕ ಫ್ರೂಟ್ಸ್ ಹಣ್ಣು ಅವುಗಳಾಗಿ ಆಮೇಲೆ ನಾರ್ಮಲ್ ಆಗಿ ಈ ಫ್ರೂಟ್ಸಲ್ಲಿ ಬೀಜಗಳು ಇದ್ದೇ ಇರುತ್ತೆ. ಅವು ಮತ್ತೆ ಅಗೇನ್ ಗಿಡಗಳಾಗುತ್ತೆ, ಮರಗಳಾಗುತ್ತೆ. ಈ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಹೆನ್ಸ್ ವುಡ್ ಈಸ್ ಆಲ್ಸೋ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ ಅಡ್ವಾಂಟೇಜ್ ಆಫ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಅಡ್ವಾಂಟೇಜ್ ಏನು? ಈ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿಯಿಂದ ನಮಗೆ ಮನುಷ್ಯನಿಗೆ ಯಾವ ಥರ ಅಡ್ವಾಂಟೇಜಸ್ ಆಗುತ್ತೆ? ಒಂದು, ಇದನ್ನು ಎಷ್ಟೇ ಯೂಸ್ ಮಾಡಿದ್ರು ರೀಜನರೇಟ್ ಆಗ್ತಾನೆ ಇರುತ್ತೆ, ಅದು ಖಾಲಿ ಆಗೋದೇ ಇಲ್ಲ. ಫಸ್ಟ್ ಅಡ್ವಾಂಟೇಜ್. ಇವು ಈ ಪರಿಸರಕ್ಕೆ, ನಮ್ಮ ಸುತ್ತಮುತ್ತಲಿರುವ ಪರಿಸರಕ್ಕೆ, ಎನ್ವೈರ್ಮೆಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ಥರ ಹಾನಿ ಮಾಡಲ್ಲ. ನೀವು ನೋಡ್ಬೋದು ಎಕ್ಸಾಂಪಲ್, ಸೂರ್ಯ, ಗಾಳಿ, ಹರಿತಿರೋ ನೀರು, ಬಯೋಮಾಸ್, ಆಮೇಲೆ ಸಮುದ್ರದ ಅಲೆಗಳು, ಆಮೇಲೆ ಕಟ್ಟಿಗೆ, ಇದು ಯಾವುದಾದ್ರೂ ನಮ್ಮ ಪರಿಸರಕ್ಕೆ ಹಾನಿ ಮಾಡುತ್ತಾ? ಇಲ್ಲ. ಆದ್ರಿಂದ ಇವು ನಮ್ಮ ಸುತ್ತಮುತ್ತಲಿರುವ ಪರಿಸರಕ್ಕೆ ಯಾವುದೇ ಥರ ಹಾನಿ ಮಾಡಲ್ಲ. ದಿಸ್ ಈಸ್ ಆಲ್ಸೋ ಒನ್ ಅಡ್ವಾಂಟೇಜ್. ನೆಕ್ಸ್ಟ್ ನೋಡೋದಾದ್ರೆ ಅವೈಲೇಬಲ್ ಅಗೇನ್ ಅಂಡ್ ಅಗೇನ್, ಅದೇ ರೀಜನರೇಟ್. ಆಮೇಲೆ ದೇ ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಎಕ್ಸಾಸ್ಟ್, ಅಂದರೆ ಖಾಲಿ ಆಗುತ್ತೆ ಅನ್ನೋ ಭಯನೇ ಇಲ್ಲ. ಅವು ಇದ್ದೇ ಇರುತ್ತೆ, ನೀವು ಎಷ್ಟೇ ಯೂಸ್ ಮಾಡಲಿ ಮತ್ತೆ ರೀಜನರೇಟ್ ಆಗ್ತಾನೆ ಇರುತ್ತೆ. ಫೈನಲಿ ನೋಡೋದಾದ್ರೆ ದೇ ಡು ನಾಟ್ ಕಾಸ್ ಎನಿ ಪೊಲ್ಯೂಷನ್. ದೇ ಡು ನಾಟ್ ಕಾಸ್ ಎನಿ ಪೊಲ್ಯೂಷನ್. ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೆನಪಲ್ಲಿ ಹಿಡ್ಕೋಬೇಕಾಗತ್ತೆ. ರೈಟ್? ಸೊ ಇಷ್ಟು ಅಡ್ವಾಂಟೇಜಸ್ ಆಫ್ ಸೋರ್ಸಸ್ ಆಫ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಆಯಿತು. ನೆಕ್ಸ್ಟ್ ನೋಡೋದಾದ್ರೆ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಇದಕ್ಕೆ ಅಪೋಸಿಟ್, ರಿನ್ಯೂಯಬಲ್ ಸೋರ್ಸಸ್ಗೆ ಇದು ಅಪೋಸಿಟ್, ನಾನ್ ರಿನ್ಯೂಯಬಲ್ ಸೋರ್ಸಸ್. ಈ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ಎನರ್ಜಿ ಮತ್ತೆ ಮತ್ತೆ ರೀಜನರೇಟ್ ಆಗುತ್ತೆ, ಬಟ್ ಇಲ್ಲಿ ರೀಜನರೇಟ್ ಆಗಲ್ಲ. ಯೂಸ್ ಮಾಡ್ತಾ ಹೋದ್ರೆ ಈ ಎನರ್ಜಿ ಏನಿದೆಯಲ್ಲ, ಈ ಎನರ್ಜಿನ ನಾವು ಪದೇ ಪದೇ ಯೂಸ್ ಮಾಡ್ತಾ ಹೋದ್ರೆ ಅದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಫೈನಲಿ ಎಕ್ಸಾಸ್ಟ್ ಆಗ್ಬಿಡುತ್ತೆ, ಅಂದ್ರೆ ಖಾಲಿ ಆಗ್ಬಿಡುತ್ತೆ. ಇವುಗಳನ್ನೇ ನಾವು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಹಾಗಿದ್ರೆ ಎಕ್ಸಾಂಪಲ್ ಯಾವುದು? ಇನ್ನು ಮಧ್ಯಕಾಲದಲ್ಲಿ ಕೇಳ್ತಿರ್ಬೋದು, ಡೀಸೆಲ್ ಕಾರ್ ಬಂದ್ ಮಾಡ್ತಾರೆ, ಡೀಸೆಲ್ ವೆಹಿಕಲ್ ಬಂದ್ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಅದು ನಮ್ಮ ಪರಿಸರಕ್ಕೆ ಅನೇಕ ಪೊಲ್ಯೂಟೆಡ್ ಕಂಟೆಂಟ್ಸ್ ಕೊಡ್ತಾ ಇರುತ್ತೆ. ಅದನ್ನ ನಾವು ಹೇಳ್ಬೋದು ಪರಿಸರ ಮಾಲಿನ್ಯ ಮಾಡುತ್ತೆ. ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ನಾವು ಯೂಸ್ ಮಾಡಿದಾಗೆ, ಓಕೆ, ನಾವು ಯೂಸ್ ಮಾಡಿದ್ರೆ ನಾರ್ಮಲ್ ಆಗಿ ಈ ಡೀಸೆಲ್ ಅನ್ನೋದು ಏನಿದೆಯಲ್ಲ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ವೆಹಿಕಲ್ಸ್ ಇಂದ ಬರುವಂತಹ ಗಾಳಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುತ್ತೆ. ಓಕೆ, ಸೊ ಈ ತರ ಕೆಲವು ಪರ್ಟಿಕ್ಯುಲರ್ ರೀಸನ್ಸ್ ಇದೆ ಯಾಕೆ ಇದು ಡೇಂಜರಸ್, ಇದು ಯಾಕೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಲ್ಲ ಅಂತ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಇರೋದು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಇದೆ. ನಾವು ನೋಡೋ ಪ್ರಕಾರ ಇಲ್ಲಿ ನೋಡೋದಾದ್ರೆ ಡೆಫಿನೇಷನ್, ದ ಸೋರ್ಸಸ್ ಆಫ್ ಎನರ್ಜಿ ವಿಚ್ ಕೆನಾಟ್ ಬಿ ರೀಜನರೇಟೆಡ್, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಕೆನಾಟ್ ಬಿ ರೀಜನರೇಟೆಡ್, ಬಟ್ ಇನ್ ಕೇಸ್ ಆಫ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಕ್ಯಾನ್ ಬಿ ರೀಜನರೇಟೆಡ್ ಅಂಡ್ ದೇರ್ ರಿಸರ್ವ್ಸ್ ಆರ್ ಲಿಮಿಟೆಡ್, ಅಂದ್ರೆ ಅದರಲ್ಲಿರುವಂತಹ ಕ್ವಾಂಟಿಟಿ ಲಿಮಿಟೆಡ್ ಆಗಿರುತ್ತೆ. ಯೂಸ್ ಮಾಡ್ತಾ ಹೋದ್ರೆ ಖಾಲಿ ಆಗ್ಬಿಡುತ್ತೆ. ಅರ್ಥ ಆಗ್ತಿದೀನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಎಕ್ಸಾಸ್ಟೇಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರೀತಾರೆ, ಸೋರ್ಸಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಇದು ನಿಮಗೆ ಬೇಕಾಗಿರೋದು ಎಕ್ಸಾಂಪಲ್, ಕೋಲ್, ನ್ಯಾಚುರಲ್ ಗ್ಯಾಸ್ ಅಂಡ್ ಪೆಟ್ರೋಲಿಯಂ. ದೀಸ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಕೋಲ್, ಕಲ್ಲಿದ್ದಲು. ನ್ಯಾಚುರಲ್ ಗ್ಯಾಸ್ ಅಂದ್ರೆ LPG ಅವೆಲ್ಲ ಯೂಸ್ ಮಾಡ್ತಾರಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPG ಅಂದ್ರೆ ಫುಲ್ ಫಾರ್ಮ್ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಆಮೇಲೆ ಪೆಟ್ರೋಲಿಯಂ ಅಂದ್ರೆ ಬೇಸ್ಡ್ ಆನ್ ಡೆನ್ಸಿಟಿ ನಮಗೆ ಪೆಟ್ರೋಲ್, ಡೀಸೆಲ್ ಮತ್ತೆ ಕೆರೋಸಿನ್ ಅಂತ ಡಿಫ್ರೆಂಟ್ ಗ್ಯಾಸಸ್ ರಿಲೀಸ್ ಆಗ್ತದೆ, ಆಯಿಲ್ ರಿಲೀಸ್ ಆಗ್ತಾ ಇರುತ್ತೆ, ಅಂದ್ರೆ ಸಪರೇಟ್ ಮಾಡ್ತಾ ಇರ್ತಾರೆ ಬೇಸ್ಡ್ ಆನ್ ಡೆನ್ಸಿಟಿ ಈ ಪೆಟ್ರೋಲಿಯಂ ಇಂದನೇ. ಓಕೆ, ಅರ್ಥ ಆಯ್ತಾ? ಸೊ ಇದು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ನೋಡೋದಾದ್ರೆ, ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಎನರ್ಜಿ ಅಂದ್ರೆ ಏನು ಅಂತ ಕಲಿತೀವಿ. ಸೆಕೆಂಡ್ ಒನ್, ವಾಟ್ ಈಸ್ ಸೋರ್ಸ್ ಆಫ್ ಎನರ್ಜಿ ಅಂತ ಕಲಿತೀವಿ. ಆಮೇಲೆ ಥರ್ಡ್ ಒನ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನರ್ಜಿ ಅಂತ ಕಲಿತೀವಿ. ಗುಡ್ ಸೋರ್ಸ್ ಅಂದ್ರೆ ಯಾವ ಕ್ವಾಲಿಟೀಸ್ ಇದ್ರೆ ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಆಮೇಲೆ 2 ಟೈಪ್ಸ್ ಆಫ್ ಸೋರ್ಸ್ ಆಫ್ ಎನರ್ಜಿ ಕಲ್ತೀವಿ. ಒಂದು ರಿನ್ಯೂಯಬಲ್ ಸೋರ್ಸ್, ಇನ್ನೊಂದು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕಲ್ತೀವಿ. ರೈಟ್? ಹಾಗೆ ಎಕ್ಸಾಂಪಲ್, ರಿನ್ಯೂಯಬಲ್ ಸೋರ್ಸಸ್ಗೆ ಸನ್, ವಿಂಡ್, ವಾಟರ್, ಹಾಗೆ ವುಡ್, ಆಮೇಲೆ ಬಯೋಮಾಸ್.
ಅದೇ ನಾನ್ ರಿನ್ಯೂಯಬಲ್ ಸೋರ್ಸಸ್ಗೆ ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್, ಇನ್ನೊಂದು ನೋಡೋದಾದ್ರೆ ಕೋಲ್, ಕಲ್ಲಿದ್ದಲು. ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿಗೆ. ಸೊ ಸೇಮ್ ಆಸ್ ಇಟ್ ಈಸ್ ಅಲ್ವಾ ಸೋರ್ಸ್ ಆಫ್ ಎನರ್ಜಿ. ಆಮೇಲೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಆರ್ ಐಡಿಯಲ್ ಸೋರ್ಸ್ ಆಫ್ ಎನರ್ಜಿ, ವಾಟ್ ಆರ್ ದ ಟೈಪ್ಸ್ ಆಫ್ ಎನರ್ಜಿ ದಟ್ ಈಸ್ ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ಕೊನೆಗೆ ಅಡ್ವಾಂಟೇಜ್ ಆಫ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಇದು ಪರಿಸರಕ್ಕೆ ಯಾವುದೇ ಥರ ಮಾಲಿನ್ಯ ಕೊಡಲ್ಲ, ಓಕೆ. ಹಾಗೆ ಇದು ಪದೇ ಪದೇ ಯೂಸ್ ಮಾಡಿದ್ರು ಆ ಎನರ್ಜಿ ಏನಿದೆಲ್ಲ ಸೋರ್ಸ್ ಆಫ್ ಎನರ್ಜಿ ಮತ್ತೆ ರೀಜೆನರೇಟ್ ಆಗ್ತಾನೆ ಇರುತ್ತೆ, ಅಡ್ವಾಂಟೇಜಸ್, ಓಕೆ. ಆಮೇಲೆ ಇದೆಷ್ಟೇ ಯೂಸ್ ಮಾಡಿದ್ರು ಖಾಲಿ ಆಗಲ್ಲ. ಈ ಮೂರು ಪಾಯಿಂಟ್ಸ್ ಬರೆದ್ರೆ ದಟ್ ಈಸ್ ಎನಫ್. ಸೊ ಇಷ್ಟು ಇವತ್ತಿನ ಕ್ಲಾಸ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.